ಮನೆಯಲ್ಲಿ ಪ್ರತಿದಿನ ಕುರುಕ್ಷೇತ್ರದ ಮೈದಾನದಲ್ಲಿ ನಿಂತು ಡೀಲ್ ಮಾಡೋದು ತುಂಬಾನೇ ಭಾರವಾಗ್ತಿದೆ. ನೀವು ಇಲ್ಲಿ ಕಂಫರ್ಟಬಲ್ ಆಗಿ ಕುಳಿತಿದ್ದೀರಿ. ಈಗ ನಿಮ್ಮನ್ನ ನಾನು ಯಾವುದೋ ಚೈನ್ಸ್ಗಳಿಂದ ಕಟ್ಟಿದರೆ ಆಗ ಬಹುಶಃ ನಾನು ಈಗ ದೈಹಿಕವಾಗಿ ಹೆಲ್ಪ್ಲೆಸ್ ಆದೆ ಅಂತ ಹೇಳಬಹುದು. ಇದು ಬೇರೆ ಸಮಸ್ಯೆ ಆದ್ರೆ ನಾನು ನಿಮಗೆ ಶಬ್ದಗಳಿಂದ ಕಟ್ಟಿದ್ದೇನೆ ಮತ್ತು ನಾನು ಕಮಾಂಡ್ ಕೊಟ್ಟಿದ್ದೇನೆ, ಆಜ್ಞೆ ಕೊಟ್ಟಿದ್ದೇನೆ, ನೀವು ಏಳುವ ಹಾಗಿಲ್ಲಂತ. ಇದನ್ನು ನಾನು ಕಟ್ಟಿದ್ದಲ್ಲ, ನೀವೇ ಸ್ವತಃ ಕಟ್ಟಿಕೊಂಡಿದ್ದೀರಿ. ನೀವೇ ಸ್ವಯಂ ಬಂಧಿಯಾಗಿದ್ದೀರಿ. ಯಾರಾದರೂ ನಿಮ್ಮ ಕಾಲನ್ನ ಕಬ್ಬಿಣದ ಸರಪಳಿಯಿಂದ ಕಟ್ಟಿದರೆ ಅದು ಬೇರೆ ವಿಷಯ. ಆದರೆ ಶಬ್ದಗಳಿಂದ ಅಥವಾ ಒತ್ತಡದಿಂದ, ಭಯದಿಂದ ಅಥವಾ ಲಾಭದಾಸೆಯಿಂದ ನೀವು ಬಂಧಿತರಾದರೆ ಆಗ ಅದರಲ್ಲಿ ನಿಮ್ಮ ಆಯ್ಕೆ ಇರುತ್ತೆ. ಅದು ನಮ್ಮದೇ ಆಯ್ಕೆಯಾಗಿರುತ್ತೆ. ಮತ್ತು ಒಂದು ವೇಳೆ ನೀವು ಆಯ್ಕೆ ಮಾಡದಿದ್ದರೆ ಆಗ ಯಾವುದೇ ಒತ್ತಡ ಇರುವುದಿಲ್ಲ. ನೀವು ಚೂಸ್ ಮಾಡದಿದ್ದರೆ ಯಾರಾದರೂ ಕುಳಿತುಕೋ ಅಂತ ಹೇಳಲಿ, ಏನೇ ಹೇಳಲಿ, ಯಾವುದು ಮಾನಸಿಕ ಆಗಿದೆ ಅಂತ ಗಮನಿಸಿ. ಎಲ್ಲವೂ ಮಾನಸಿಕವೇ. ಎಲ್ಲವೂ ಮಾನಸಿಕವೇ ಆಗಿದ್ರೆ ಆಗ ಎಲ್ಲವೂ ಆಪ್ಷನಲ್, ಐಚ್ಛಿಕ ಆಗಿರುತ್ತೆ. ತುಂಬಾ ಪ್ರೋಗ್ರೆಸ್ ಆಗಿದೆ. ಈ ಪ್ರಯತ್ನ ಮುಂದುವರಿಯುತ್ತವೆ. ಇನ್ನೊಂದು ವಿಷಯ, ಏನು ನಡೆಯುತ್ತಿದೆಯೋ ಅದು ಸತ್ಯ ಆಗಿದ್ದರೆ ಅದು ತನ್ನನ್ನೇ ರಿಪೀಟ್ ಆಗೋದಿಲ್ಲ. ಆ ರಿಪೀಟೇಷನ್ನೇ ನೀವು ಹಿಡಿದುಕೊಳ್ಳಿ. ಇಂದು ಏನು ನಡೆಯುತ್ತಿದೆಯೋ ಅದೇ 1 ವರ್ಷದ ಹಿಂದೆಯೂ ಆಗಿತ್ತು, ಅದೇ 2 ವರ್ಷದ ಹಿಂದೆಯೂ ಆಗಿತ್ತು ಅಂತ. ಆಗ ಅದರಲ್ಲಿ ಹೊಸದೇನೂ ಇಲ್ಲ ಅಂದ ಮೇಲೆ ಅದು ಡೆಫಿನೆಟ್ಲಿ ಬೋರಿಂಗ್ ಆಗುತ್ತಲ್ಲ. ಮತ್ತು ಯಾವ ವಸ್ತು ಬೋರಿಂಗ್ ಆಗುತ್ತದೆಯೋ ಮನುಷ್ಯ ಮತ್ತೆ ಅದರಲ್ಲಿ ಸಿಕ್ಕಿ ಬೀಳೋದಿಲ್ಲ.